ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಸುದ್ದಿ ಏನಂತ ನೋಡೋಣ. ಅದಕ್ಕೂ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇವತ್ತಿನ ಸುದ್ದಿ, ಬಿಗ್ ಬಾಸ್ ನಟಿ ಶೋಭಾ ಶೆಟ್ಟಿ ಸಿಂಗಲ್ ಅಲ್ಲ, ಬಾವಿಪತಿ ಯಾರು? ಹಿನ್ನೆಲೆ ಏನು ಗೊತ್ತಾ? ಈ ವಿಷಯ ಸಂಪೂರ್ಣವಾಗಿ ತಿಳಿದುಕೊಳ್ಳಬೇಕೆಂದರೆ ಪೂರ್ತಿಯಾಗಿ ನಮ್ಮ ವಿಡಿಯೋ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಶೋಭಾ ಶೆಟ್ಟಿ ಕನ್ನಡದ ಅಗ್ನಿಸಾಕ್ಷಿ, ನಮ್ಮ ರುಕ್ಕು ಮುಂತಾದ ಸೀರಿಯಲ್ಗಳಲ್ಲಿ ಅಭಿನಯಿಸಿರುವ ಚೆಲುವೆ ಶೋಭಾ ಶೆಟ್ಟಿ. ಬಿಗ್ ಬಾಸ್ ತೆಲುಗು 7 ಕಾರ್ಯಕ್ರಮದಲ್ಲಿ ಭರ್ಜರಿ ಸೌಂಡ್ ಮಾಡಿದ್ದ ಶೋಭಾ ಶೆಟ್ಟಿ ಬಿಗ್ ಬಾಸ್ ಕನ್ನಡ ಸೀಸನ್ 11 ಕಾರ್ಯಕ್ರಮಕ್ಕೆ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಿದ್ದರು. ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟ ವಾರ ಶೋಭಾ ಶೆಟ್ಟಿ ಫೈರ್ ಬ್ರ್ಯಾಂಡ್ ರೀತಿ ಇದ್ದರು. ಆದರೆ ಅದ್ಯಾವಾಗ ಕತ್ತಿಗೆ ಏಟು ಬಿತ್ತೋ ಶೋಭಾ ಶೆಟ್ಟಿ ಡಲ್ ಆಗಿಬಿಟ್ಟರು. ಹೆಲ್ತ್ ಇಶ್ಯೂಯಿಂದಾಗಿ ಬಿಗ್ ಬಾಸ್ ಆಟವನ್ನು ಕ್ವಿಟ್ ಮಾಡ್ತೀನಿ, ನನ್ನನ್ನು ಹೊರಗೆ ಕಳುಹಿಸಿಕೊಡಿ ಅಂತ ಹೇಳಿ ಶೋಭಾ ಶೆಟ್ಟಿ ಬೇಡಿಕೊಂಡರು. ಶೋಭಾ ಶೆಟ್ಟಿ ಸಿಂಗಲ್ ಅಲ್ಲ, ಈಗಾಗಲೇ ಶೋಭಾ ಶೆಟ್ಟಿ ಎಂಗೇಜ್ ಆಗಿದ್ದಾರೆ. ಹೌದು, ಹುಡುಗ ಯಾರು? ತೆಲುಗು ನಟ ಯಶವಂತ್ ರೆಡ್ಡಿ. ನಟಿ ಶೋಭಾ ಶೆಟ್ಟಿ ಪರಸ್ಪರ ಪ್ರೀತಿಸಿ ಕುಟುಂಬಸ್ಥರನ್ನ ಒಪ್ಪಿಸಿ ನಿಶ್ಚಿತಾರ್ಥ ಮಾಡಿಕೊಂಡಿದ್ದಾರೆ. ಸದ್ಯದಲ್ಲೇ ಮದುವೆಯಾಗಲಿದ್ದಾರೆ. ಇದೇ ವರ್ಷದ ಏಪ್ರಿಲ್ ತಿಂಗಳಲ್ಲಿ ಅಂದರೆ 25/4/2024ರಂದು ಶೋಭಾ ಶೆಟ್ಟಿ ಯಶವಂತ್ ರೆಡ್ಡಿ ಅವರು ಎಂಗೇಜ್ಮೆಂಟ್ ನಡೆಯಿತು. ಕಾರ್ತಿಕ ದೀಪಂ ಧಾರಾವಾಹಿಯಲ್ಲಿ ಶೋಭಾ ಶೆಟ್ಟಿಗೆ ಜೋಡಿಯಾಗಿ ಯಶವಂತ್ ರೆಡ್ಡಿ ನಟಿಸಿದ್ದರು. ಸೀರಿಯಲ್ ಸೆಟ್ನಲ್ಲೇ ಇಬ್ಬರ ಮಧ್ಯ ಪ್ರೀತಿ ಚಿಗುರಿತು ಎನ್ನಲಾಗಿದೆ. ರೀಲ್ ಜೋಡಿ ಇದೀಗ ರಿಯಲ್ ಜೋಡಿಯಾಗುತ್ತಿದ್ದಾರೆ. ಹೌದು, ಯಾರೀ ಯಶವಂತ ರೆಡ್ಡಿ? ಯಶವಂತ ರೆಡ್ಡಿ ತೆಲುಗು ನಟ. ರಾಧಾ ಗೋಪಾಲಂ, ಅಭಿಷೇಕಂ, ಅಷ್ಟಚಮ್ಮ, ಕಾರ್ತಿಕ ದೀಪಂ ಮುಂತಾದ ಸೀರಿಯಲ್ಗಳಲ್ಲಿ ಅಭಿನಯಿಸಿದ್ದಾರೆ. ತೆಲುಗು ಕಿರುತೆರೆಯಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿರುವ ಶೋಭಾ ಶೆಟ್ಟಿ ಹೈದರಾಬಾದ್ನಲ್ಲಿ ಸ್ವಂತ ಮನೆ ಮಾಡಿದ್ದಾರೆ. ಕೆಲ ತಿಂಗಳ ಹಿಂದೆ ತಮ್ಮ ಮನೆಯಲ್ಲಿ ಶೋಭಾ ಶೆಟ್ಟಿ ವರಮಹಾಲಕ್ಷ್ಮಿ ಹಬ್ಬ ಆಚರಿಸಿದ ವಿಡಿಯೋ ಇಲ್ಲಿದೆ ನೋಡಿ. ಇದಾಗಿತ್ತು ಇವತ್ತಿನ ಸುದ್ದಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.